12ರಂದು ಸಿದ್ದನಹುಂಡಿ ಗ್ರಾಮದಲ್ಲಿ ಶ್ರೀ ವೈ ರಾಮಕೃಷ್ಣ ಬಡಾವಣೆ ಉದ್ಘಾಟನೆ. ವಕೀಲ ಬೋಧಿತಿಟ್ಟು ರಾಜೇಂದ್ರ. ಚಾಮರಾಜನಗರ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮನವಿ. ಮೈಸೂರು ಜಿಲ್ಲೆಯ ತಿ ನರಸೀಪುರ ತಾಲೂಕಿನ ಸೋಸಲೆ ಹೋಬಳಿಯ ಸಿದ್ದನಹುಂಡಿ ಗ್ರಾಮದಲ್ಲಿ ಜುಲೈ 12ರಂದು ಶ್ರೀ ವೈ ರಾಮಕೃಷ್ಣ ಬಡಾವಣೆ ಹಾಗೂ ಮಾರ್ಗಗಳ ಫಲಕ ಉದ್ಘಾಟನೆಯಾಗಲಿದೆ ಎಂದು ವಕೀಲ ಬೋಧಿತಿಟ್ಟು ರಾಜೇಂದ್ರ ಹೇಳಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಅಂದು ಬೆಳಗ್ಗೆ 11 ಗಂಟೆಗೆ ಆಹಾರ ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ಉದ್ಘಾಟನೆ ಮಾಡಲಿದ್ದು, ಶಾಸಕ ಎಚ್ಸಿ ಮಹದೇವಪ್ಪ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಮುಖ್ಯ ಅತಿಥಿಗಳಾಗಿ ಸಂಸದ ಸುನೀಲ್ ಬೋಸ್, ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ, ಮಾಜಿ ಸಚಿವರಾದ ಎಚ್ ಆಂಜನೇಯ, ಎಂ ಶಿವಣ್ಣ, ಮಾಜಿ ಎಂಪಿ ಬಿಎನ್ ಚಂದ್ರಪ್ಪ, ಎಂಎಲ್ಸಿಗಳಾದ ಡಾ ತಿಮ್ಮಯ್ಯ, ಸುಧಾಮದಾಸ್, ಮಾಜಿ ಎಂಎಲ್ಸಿ ಧರ್ಮಸೇನ, ಲೋಕಸೇವಾ ಆಯೋಗದ ಸದಸ್ಯ ಎಚ್ ಗೋವಿಂದಯ್ಯ, ಜಮೀನುದಾನಿ ವೈ ರಾಮಕೃಷ್ಣ ಅವರ ಪುತ್ರ ಆರ್ ಲೋಕೇಶ್ ಭಾಗವಹಿಸಲಿದ್ದಾರೆ ಎಂದರು. ವೈ ರಾಮಕೃಷ್ಣ ಅವರು 6 ಬಾರಿ ಶಾಸಕರಾಗಿ, 4 ಬಾರಿ ಸಚಿವರಾಗಿ, 1 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದರು. ಇವರು ಸಿದ್ದನಹುಂಡಿಯಲ್ಲಿ 10 ಎಕರೆ ಪಿತ್ರಾರ್ಜಿತ ಆಸ್ತಿಯನ್ನ ಹೊಂದಿದ್ದು, ಇದನ್ನು ನಿರಾಶ್ರಿತರಿಗೆ ಉಚಿತವಾಗಿ ನೀಡಿದರು. ಪ್ರಸ್ತುತ ಈ ಜಾಗದಲ್ಲಿ 230ರಿಂದ 250 ಕುಟುಂಬಗಳು ವಾಸ ಮಾಡುತ್ತಿವೆ ಎಂದು ತಿಳಿಸಿದರು. ವೈ ರಾಮಕೃಷ್ಣ ಅವರ ನೆನಪಿನಾರ್ಥಕವಾಗಿ ವೈ ರಾಮಕೃಷ್ಣ ಬಡಾವಣೆ ಎಂದು ನಾಮಕರಣ ಮಾಡಲಾಗಿದೆ. ಅಲ್ಲದೆ ಬಡಾವಣೆಯಲ್ಲಿ 5 ಮಾರ್ಗಗಳ ಹೆಸರು ಇಡಲಾಗಿದೆ. ಇದೇ ವೇಳೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು, ಕಾರ್ಯಕ್ರಮಕ್ಕೆ ಚಾಮರಾಜನಗರ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಸಂಘ ಸಂಸ್ಥೆಗಳ ಹಾಗೂ ಡಾ ಬಾಬು ಜಗಜೀವನ್ ರಾಮ್ ಸಂಘ ಸಂಸ್ಥೆಗಳ ಪ್ರಮುಖರು ಭಾಗವಹಿಸಬೇಕು ಎಂದು ಮನವಿಯನ್ನ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ದಸಂಸ ಜಿಲ್ಲಾ ಸಂಚಾಲಕ ಬೆಳ್ಳಿಯಪ್ಪ, ಮುಖಂಡರಾದ ಪಿ ಶಿವಮಲ್ಲು, ಮಾದಪ್ಪ, ರಾಜು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಎನ್ಕೆಎಸ್ ಟಿವಿ 4 ಚಾಮರಾಜನಗರ. ಒಂದು ಗಾದೆ ಇದೆ, ಉಪ್ಪು ಕೊಟ್ಟವ್ರನ್ನ ಮುಪ್ಪಿನ ತನಕ ನೆನೆಯುತ್ತೆ. ಇವತ್ತು ಸಮಾಜಕ್ಕೆ ಒಂದು ಭವ್ಯ ಸಂದೇಶವನ್ನು ಸಾರುವಂತಹ ಒಂದು ಮಾದರಿ ಕಾರ್ಯಕ್ರಮ ಟಿ ನರಸೀಪುರ ತಾಲೂಕು ಸೋಸಲೆ ಹೋಬಳಿ ಸಿದ್ದನಹುಂಡಿ ಗ್ರಾಮದಲ್ಲಿ ಆಗ್ತಾ ಇದೆ. ವಿಚಾರ ಇಷ್ಟೇ, ಸುಮಾರು 10 ಎಕರೆ ಭೂಮಿಯನ್ನ ಪಿತ್ರಾರ್ಜಿತವಾಗಿ ದಿವಂಗತ ವೈ ರಾಮಕೃಷ್ಣ ಸಾಹೇಬರು ಅವರು ಸುಮಾರು 6 ಬಾರಿ ಎಮ್ಎಲ್ಎ ಆಗಿ, 1 ಬಾರಿ ಸಂಸದರಾಗಿ, 4 ಬಾರಿ ಸಚಿವರಾಗಿ ಕೆಲಸ ಮಾಡಿದಂತಹ ದಿವಂಗತ ವೈ ರಾಮಕೃಷ್ಣ ಸಾಹೇಬರು 10 ಎಕರೆ ಭೂಮಿಯನ್ನ ನಿರಾಶ್ರಿತರಿಗೆ, ನಿವೇಶನ ರಹಿತರಿಗೆ 10 ಎಕರೆ ಭೂಮಿಯನ್ನು ನೀಡಿ ಸುಮಾರು 230ರಿಂದ 250 ಮನೆಗಳು ಇವತ್ತು ಅಲ್ಲಿ ಕಟ್ಕೊಂಡಿದ್ದಾರೆ. ಸಿದ್ದನಹುಂಡಿ ಬಡಾವಣೆ ಇವತ್ತು ಸಿದ್ದನಹುಂಡಿ ಬಡಾವಣೆ ಜನರು 10 ಎಕರೆ ಭೂಮಿಯನ್ನು ಕೊಟ್ಟಂತಹ ಪುಣ್ಯಾತ್ಮನಿಗೆ ಅವನ ಸ್ಮರಿಸಬೇಕು, ಅವನ ಗೌರವಿಸಬೇಕು, ಮತ್ತೆ ಅವರ ಹೆಸರು ಚಿರಸ್ಥಾಯಿಯಾಗಿ ನಮ್ಮ ಊರಲ್ಲಿ ಉಳಿಬೇಕು ಅಂತೇಳಿ ಸೋಸಲೆ ಪಂಚಾಯಿತಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿಕೊಂಡು ಆ ಬಡಾವಣೆಗೆ ವೈ ರಾಮಕೃಷ್ಣ ಬಡಾವಣೆ ಅಂತೇಳಿ ಇದೇ ದಿನಾಂಕ 12/7/2026 ಭಾನುವಾರದಂದು ಅವತ್ತು ಅನಾವರಣಗೊಳ್ತಾ ಇದೆ. ಆ ಒಂದು ಬಡಾವಣೆಯ ನಾಮಫಲಕ ಅನಾವರಣಗೊಳ್ತಾ ಇದೆ. ಸುಮಾರು 10 ಎಕರೆ ಭೂಮಿಯನ್ನ ನಿಮಗೆ ಗೊತ್ತಿರ್ಬೋದು, ಇವತ್ತು 10 ಎಕರೆ 1 ಎಕರೆ ಅಥವಾ 6 ಅಡಿ 3 ಅಡಿ ಕೊಡ್ಲಿಕ್ಕೂ ಬಹಳ ಇವತ್ತಿನ ಯುಗದಲ್ಲಿ, ನಿಮ್ಗೆ ಆಧುನಿಕ ಯುಗದಲ್ಲಿ ಎಷ್ಟು ಮಟ್ಟಿಗೆ ಕಷ್ಟ ಇದೆ ಅಂತ ನಮ್ಗೆ ಗೊತ್ತಿರ್ಬೋದು. ಆದ್ರೆ ಅವರ ಪಿತ್ರಾರ್ಜಿತ ಆಸ್ತಿಯನ್ನ 10 ಎಕರೆ ಭೂಮಿಯನ್ನ ನೀಡಿ ಸಿದ್ದನಹುಂಡಿ ಗ್ರಾಮಕ್ಕೆ ದಿವಂಗತ ವೈ ರಾಮಕೃಷ್ಣ ಸಾಹೇಬರು ಮತ್ತು ಅವರ ಕುಟುಂಬ ವರ್ಗದವರಿಗೆ ನಮ್ಮ ಈ ವೇದಿಕೆಯ ಪರವಾಗಿ ನಾನು ಅವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು ಮೊದಲು ನಾನು ಸಲ್ಲಿಸ್ತೇನೆ. ಅವರ ಕುಟುಂಬದ ವರ್ಗದ ಒಬ್ಬರು ಸುಪುತ್ರರಾಗಿರ್ತಕ್ಕಂಥ ಆ ಲೋಕೇಶ್ ಅವರು ಈ ಭೂಮಿಯನ್ನ 10 ಎಕರೆ ಭೂಮಿಯನ್ನ ನೋಂದಾಯಿಸಿ
ಇವತ್ತು 230ರಿಂದ 250 ಮನೆಗಳು ಅಲ್ಲಿ ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸಿದ್ನುಂಡಿ ಗ್ರಾಮಕ್ಕೆ ವೈ ರಾಮಕೃಷ್ಣ ಬಡಾವಣೆ ಅಂತೇಳಿ ಹೆಸರನ್ನ ನಾವು ಸೂಸಿ ಅವರಿಗೆ ಗೌರವಿಸಬೇಕು, ಅವ್ರನ್ನ ಸ್ಮರಿಸ್ಕೊಳ್ಬೇಕು ಅಂತೇಳಿ ಸಿದ್ನುಂಡಿ ಗ್ರಾಮಸ್ಥರು ಮುಂದೆ ಬಂದಿದ್ದಾರಲ್ಲ, ಅವ್ರಿಗೂ ಕೂಡ ಈ ವೇದಿಕೆಯ ಪರವಾಗಿ ನಾನು ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನ ನಾನು ವೇದಿಕೆ ಪರವಾಗಿ ಸಿದ್ನುಂಡಿ ಗ್ರಾಮಸ್ಥರಿಗೆ ನಾನು ಸಲ್ಲಿಸ್ತೇನೆ. ನೋಡಿ, ಸುಮಾರು 5 ಒಂದು ಬಡಾವಣೆಯಲ್ಲಿ 5 ಮಾರ್ಗಗಳಿವೆ. ಒಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ 5 ಮಾರ್ಗಗಳಿಗೂ ಕೂಡ ಒಂದೊಂದು ಹೆಸರನ್ನ ಅವರು ಸೂಚಿಸಿದ್ದಾರೆ. ನೋಡಿ, ಭೂಮಂಡಲವನ್ನು ಸೃಷ್ಟಿಸಿದ ಶ್ರೀ ಆದಿಜಾಂಬವ ಮಾರ್ಗ ಒಂದು ಮಾರ್ಗ. ಎರಡನೇ ಮಾರ್ಗ ಸಂಗೀತ ಶಾಸ್ತ್ರೀಯ ರೂಪ ನೀಡಿದ ಶ್ರೀ ಮಾತಂಗ ಮುನಿ ಮಾರ್ಗ. ಸಂಗೀತಕ್ಕೆ ಶಾಸ್ತ್ರೀಯ ರೂಪ ನೀಡಿದಂತಹ ಮಾತಂಗ ಮುನಿ ಮಾರ್ಗವನ್ನ ಎರಡನೇ ಬೀದಿಗೆ ಅವರು ಹೆಸರನ್ನ ಸೂಚಿಸಿದ್ದಾರೆ. ಮೂರನೇದು ಅರುಂಧತಿ ಮಾತೆ ಅರುಂಧತಿ ಮಹಾಸಾಧ್ವಿ. ಯಾಕಂದ್ರೆ ಪೌರಾಣಿಕ ಕಾಲದಲ್ಲಿ ಬರುವಂತಹ ಮಾತೆ ಅರುಂಧತಿಯ ಹೆಸರನ್ನ ಮೂರನೇ ಮಾರ್ಗಕ್ಕೆ ಅವರು ಸೂಚಿಸಿದ್ದಾರೆ. ತದನಂತರ ಬಸವಣ್ಣವರ ಆದಿವಚನಗಳಲ್ಲಿ ಬರುವಂತಹ ಶ್ರೀ ಮಾದರ ಚೆನ್ನಯ್ಯ ಮಾರ್ಗ ಅಂತೇಳಿ 4ನೇ ಮಾರ್ಗಕ್ಕೆ ಅವರ ಹೆಸರನ್ನ ಸೂಚಿಸಿದ್ದಾರೆ. ನೋಡಿ, ದಲಿತರಲ್ಲಿ ಒಬ್ಬರು ರಾಜ ಕುರಂಗ ರಾಜ ಅಂತೇಳಿ ತುಮಕೂರಿನಲ್ಲಿ ಸಿದ್ದರ ಬೆಟ್ಟದ ಕುರಂಗ ರಾಜ ಇನ್ನೂ ಕೂಡ ಕುರುಹುಗಳಿವೆ. ಅವರ ಹೆಸರನ್ನು ಕೂಡ ಚರಿತ್ರೆಯಲ್ಲಿ ಉಳ್ಕೊಳ್ಳಿ ಅಂತೇಳಿ ದಲಿತರ ಮೊದಲ ದೊರೆ ಕುರಂಗರಾಜರ ಮಾರ್ಗ ಅಂತೇಳಿ 5ನೇ ಬೀದಿಗೆ ಅವರು ಹೆಸರಿದ್ದಾರೆ. ಇಂತಹ ಭವ್ಯ ಮಾದರಿ ಕಾರ್ಯಕ್ರಮಕ್ಕೆ ಇಡೀ ಇದು ಜಿಲ್ಲೆಯ ಗುಂಡ್ಲುಪೇಟೆ, ಚಾಮರಾಜನಗರ, ಯಳಂದೂರು ಮತ್ತು ಕೊಳ್ಳೇಗಾಲ, ಹನೂರು ಭಾಗದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಸಂಘಟನೆಯ ಪದಾಧಿಕಾರಿಗಳು, ಯುವ ಮುಖಂಡರುಗಳು, ಬಾಬು ಜಗ್ಜಿರೋ ಸಂಘಟನೆಯ ಯುವ ಮುಖಂಡರುಗಳು, ಪದಾಧಿಕಾರಿಗಳು ಬರಬೇಕು ಅಂತೇಳಿ ನಮ್ಮ ವೇದಿಕೆಯ ಮೂಲಕ ಅವರಿಗೆ ಸ್ವಾಗತವನ್ನ ಕೊಡ್ತೇವೆ. ನಾವು ಕೂಡ ಭಾಗವಹಿಸೋದ್ರಿಂದ ಈ ಶುಭ ಕಾರ್ಯಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಅಂತೇಳಿ ಕೇಳ್ಕೊಳ್ತೇವೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಸಜ್ಜನ ರಾಜಕಾರಣಿಯಾಗಿರ್ತಕ್ಕಂಥ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿರ್ತಕ್ಕಂಥ ಶ್ರೀ ಕೆ ಮುನಿಯಪ್ಪ ಸಾಹೇಬರು ಕೂಡ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ನರಸೀಪುರದ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಎಸ್ ಸಿ ಮಹದೇವ್ ಅವರು ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅವರು ಕೂಡ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಸ್ಥಳೀಯ ಸಂಸದರಾಗಿರ್ತಕ್ಕಂಥ ಶ್ರೀಯುತ ಸುನಿಲ್ ಬೋಸ್ ಅವರು ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅವರು ಕೂಡ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಮಾಜಿ ಕೇಂದ್ರ ಸಚಿವರು, ಬಿಜೆಪಿಯ ಬಹುದೊಡ್ಡ ನಾಯಕರಾಗಿರ್ತಕ್ಕಂಥ ಎ ನಾರಾಯಣಸ್ವಾಮಿ ಸಾಹೇಬರು ಕೂಡ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಮಾಜಿ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಶ್ರೀ ಎಚ್ ಆಂಜನೇಯ ಅವರು ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗೆ MLC ಆಗಿರ್ತಕ್ಕಂಥ ತಿಮ್ಮಯ್ಯನವರು ಬರ್ತಾ ಇದ್ದಾರೆ. ಮತ್ತೋರ್ವ ಮಾಜಿ ಸಚಿವರಾಗಿರ್ತಕ್ಕಂಥ ಎಂ ಶಿವಣ್ಣವರು ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಧರ್ಮಸೇನ ಅವರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗೆ ಹಾಲಿ MLC ಆಗಿರ್ತಕ್ಕಂಥ ಸುಧಾಮ್ ದಾಸ್ ಅವರು ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮತ್ತೆ ಈ ನಾಡಿನ ಒಬ್ಬ ಪ್ರಸಿದ್ಧ ಸಾಹಿತಿ ಆಗಿರ್ತಕ್ಕಂಥ ಎಚ್ ಗೋವಿಂದಯ್ಯ, ಈ ನಾಡಿನ ಸಾಹಿತಿಗಳಾಗಿರ್ತಕ್ಕಂಥ ಎಚ್ ಗೋವಿಂದಯ್ಯ ಅವರು ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅವರು ಕೂಡ ಬರ್ತಾ ಇದ್ದಾರೆ. ಮತ್ತೆ ಈ ಭೂಮಿಯನ್ನ ಕೊಟ್ಟಂತ 10 ಎಕರೆ ಭೂಮಿಯನ್ನ ದಾನ ಮಾಡಿರುವಂತಹ ವೈ ರಾಮಕೃಷ್ಣ ಸಾಹೇಬರ ಸುಪುತ್ರರಾಗಿರ್ತಕ್ಕಂಥ ಆ ಲೋಕೇಶ್ ಅವರು ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅವರು ಕೂಡ ಭಾಗಿಯಾಗಿದ್ದಾರೆ. ಹಾಗಾಗಿ ಈ ಎಲ್ಲ ಅಲ್ಲಿರ್ತಕ್ಕಂಥ ಸ್ಥಳೀಯ ಮೈಸೂರು ಚಾಮರಾಜನಗರ ತಾಲೂಕಿನ ಎಲ್ಲ ಸ್ಥಳೀಯ ಮುಖಂಡರುಗಳು
ಒಳ ಮೀಸಲಾತಿ ಹೋರಾಟಗಾರರು, ಅಂಬೇಡ್ಕರ್ ಸಂಘದ ಎಲ್ಲ ಮುಖಂಡರುಗಳು, ಪದಾಧಿಕಾರಿಗಳು ಮತ್ತು ಜಗ್ಗಿಯವರ ಸಂಘಟನೆಯ ಎಲ್ಲ ಮುಖಂಡರುಗಳು, ಪದಾಧಿಕಾರಿಗಳು ಈ ಒಂದು ಸಮಾಜಕ್ಕೆ ಭವ್ಯ ಸಂದೇಶ ಸಾರುವಂತಹ ಈ ಒಂದು ಪವಿತ್ರ ಕಾರ್ಯಕ್ಕೆ, ಪುಣ್ಯ ಕಾರ್ಯಕ್ಕೆ, ಒಂದು ಮಾದರಿ ಕಾರ್ಯಕ್ಕೆ